ಕ್ಲೀನ್ ಪಾಲಿಟಿಕ್ಸ್ ಅಥವಾ ಕ್ಲೀನ್ ಪೊಲಿಟಿಷಿಯನ್. ಸಿದ್ದರಾಮಯ್ಯನವರು ನಾನು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ, ಅವರು ಎಂಟೈರ್ 48 ಇಯರ್ ಪೊಲಿಟಿಕಲ್ ಕರಿಯರಲ್ಲಿ ಒಬ್ಬರನ್ನು ₹1 ಕೇಳದಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅವರು. ಭ್ರಷ್ಟ ಅನ್ನೋದು ಅವರಿಗೆ ನೀವು ಅಪ್ಪಿತಪ್ಪಿ ಒಂದು ಕನಸಲ್ಲೂ ಕೂಡ ಕೇಳೋಕ್ಕಾಗಲ್ಲ. ಮತ್ತೆ ಮುಂಚೆ ಹೆಂಗೆ ಬಿಗಿನಿಂಗಲ್ಲಿ ಓಡಾಡ್ತಾ ಇದ್ರು, ಅದೇ ರೀತಿ ರಾಜ್ಯ ತುಂಬ ಓಡಾಡಿ ಒಂದು ಹೊಸ ಜನ್ರೇಷನ್ನ ಇನ್ಸ್ಪೈರ್ ಮಾಡಲಿ ಅಂತಂದು ನಾನು ಕೇಳ್ತಾ, ಎಲ್ಲರಿಗೂ ನಮಸ್ಕಾರ. ನಿನ್ನೆ KR ಪೇಟೆನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ನಿವೃತ್ತಿನ ಘೋಷಣೆ ಮಾಡಿದ್ದಾರೆ. ಅವರು ಹೇಳಿರೋ ಪ್ರಕಾರ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ಅವರು ಕಂಟೆಸ್ಟ್ ಮಾಡಲ್ಲ ಅಂತಂದು ಹೇಳಿದ್ದಾರೆ. ಸೊ ಸುಮಾರು 48 ವರ್ಷಗಳ ಸುದೀರ್ಘ ರಾಜಕೀಯ ಜೀವನ, ಅಂದರೆ ಅಧಿಕಾರದಲ್ಲಿದ್ದಂಥ ರಾಜಕೀಯ ಜೀವನ, ಆಮೇಲೆ ಇನ್ನೆರಡು ವರ್ಷ ಹೋದರೆ 50 ವರ್ಷ ಆಗ್ತದೆ 2028ಕ್ಕೆ. ಸೊ ಈ ಹೊತ್ತಿನಲ್ಲಿ ಅವರು ಅಸಾಧಾರಣ ವ್ಯಕ್ತಿತ್ವ ಬೆಳೆಸ್ಕೊಂಡು ಅಸಾಧಾರಣ ಸಾಧನೆಯನ್ನು ಮಾಡಿದ್ದಾರೆ. ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತಂದೇಳಿ ದೇವರಾಜ ಅರಸು ಅವರ ರೆಕಾರ್ಡ್ ಕೂಡ ಬರೆದಿದ್ದಾರೆ. ಸೊ ಆ ನ್ಯೂಸು ನೋಡಿದ ಮೇಲೆ ನನಗೆ ಅನ್ನಿಸ್ತು, ನನ್ನ ಒಂದು ಕೆಲವು ಅನಿಸಿಕೆಗಳನ್ನು ಒಂದು ವಿಡಿಯೋ ಮಾಡಿ ಒಂದು 5-10 ನಿಮಿಷದಲ್ಲಿ ಹಂಚ್ಕೋಬೇಕು ಅಂತಂದು. ಸೊ ಮೊದಲನೇದಾಗಿ ಈ ಒಂದು ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ನಲ್ಲಿ, ಪ್ರಸ್ತುತ ರಾಜಕೀಯ ಪರಿಸ್ಥಿತಿನಲ್ಲಿ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದ ಒಬ್ಬ ವ್ಯಕ್ತಿ 8 ವರ್ಷ ಮುಖ್ಯಮಂತ್ರಿ ಆಗುವಂಥದ್ದು ಅದು ಖಂಡಿತವಾಗಿಯೂ ಅಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಇವತ್ತಿನ ರಾಜಕೀಯದಲ್ಲಿದೆ, ಕರ್ನಾಟಕದಲ್ಲಿದೆ. ಏನು ನಮ್ಮ ಐಡೆಂಟಿಟಿ ಪಾಲಿಟಿಕ್ಸ್ ಅಂತ ನಡೀತದೆ ಕರ್ನಾಟಕದಲ್ಲಿ, ಜಾತಿ ಆಧಾರಿತ ರಾಜಕಾರಣ ನಡೀತದೆ. ಸೊ ಇಲ್ಲಿ ಡಾಮಿನೆಂಟ್ ಕಾಸ್ಟ್ಗಳನ್ನ ಜೊತೆ ಕರ್ಕೊಂಡು ಅಥವಾ ಎದುರಾಕೊಂಡು ಅವರು ಆ ಮಟ್ಟಕ್ಕೆ ಒಂದು ಹುದ್ದೆನ ಅಲಂಕರಿಸಿದ್ದು ಒಂದು ಅತಿ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೀನಿ. ಅದು ಯಾರು ಇವತ್ತು ಶೋಷಿತ ವರ್ಗಗಳಿಗೆ ಸೇರಿದಂಥ ಯುವಕರು, ಯುವ ಮುಖಂಡರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಗ್ರಾಸ್ ರೂಟ್ ಲೆವೆಲಲ್ಲಿ, ಅವರಿಗೆ ಸಿದ್ದರಾಮಯ್ಯನವರು ಒಂದು ಸಾಧ್ಯತೆಯನ್ನು ತೋರಿಸಿದ್ದಾರೆ. ಅಂದರೆ ನೀವು ಮನಸ್ಸು ಮಾಡಿದರೆ, ನೀವು ಕೆಲವೊಂದು ಇಂಟೆಲಿಜೆನ್ಸ್ ಬೆಳೆಸ್ಕೊಂಡ್ರೆ, ಬುದ್ಧಿವಂತರಾದರೆ, ರಾಜಕಾರಣದಲ್ಲಿ ಯಾವ ರೀತಿ ನೀವು ಉನ್ನತ ಅಧಿಕಾರಕ್ಕೆ ನೀವು ಮೌಲ್ಯಗಳನ್ನು ಲಾರ್ಜ್ಲಿ, ನಾನು ಅವ್ರು ಪರ್ಫೆಕ್ಟ್ ಇದ್ರು ಅಂತ ಹೇಳಲ್ಲ, ಲಾರ್ಜ್ಲಿ ಹಲವಾರು ಮೌಲ್ಯಗಳನ್ನು ಉಳಿಸ್ಕೊಂಡು ನೀವು ಅತ್ಯುನ್ನತ ಹುದ್ದೆಗೆ ಹೋಗ್ಬೋದು ಅನ್ನೋದನ್ನು ಒಂದು ಸಾಧ್ಯತೆ ತೋರಿಸಿದ್ದಾರೆ. ಆ ಒಂದು ಕಾರಣಕ್ಕೆ ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರಬೇಕಾಗುತ್ತೆ. ಯಾಕಂತಂದರೆ ನಾವು ಮುಂದಿನ ದಿನಗಳಲ್ಲಿ ಯಾರ್ಯಾರು ಇವತ್ತು ರಾಜಕಾರಣದಲ್ಲಿ ನಾವು ಬಂದಿದ್ದೀವಿ, ಮುಂದಿನ ಇನ್ನೊಂದು ಕೆಲವು ವರ್ಷಗಳಲ್ಲಿ ಹಲವಾರು ಯುವಕರು ಬರ್ತಾರೆ, ಅವರಿಗೆ ಒಂದು ಮಾರ್ಗ ಹಾಕ್ಕೊಟ್ಟಿದ್ದಾರೆ. ಎರಡನೇದಾಗಿ ಅವರ ನೀವು 48 ವರ್ಷಗಳ ಸುದೀರ್ಘ ರಾಜಕೀಯ ಜೀವನನ ವಿಶ್ಲೇಷಣೆ ಮಾಡಿದರೆ, ಯಾಕಂದರೆ ಹಲವಾರು ಭಾಷಣಗಳಲ್ಲಿ, ಹಲವಾರು ಲೇಖನಗಳಲ್ಲಿ ಮತ್ತು ಅವರೇ ಒಂದು ಸಂದರ್ಶನಗಳಲ್ಲಿ ಇದೆಲ್ಲ ವ್ಯಕ್ತ ಆಗಿದೆ. ಅವರು ಎಲ್ಲೂ ಕೂಡ ಅಗೇನ್ ಟು ದ ಲಾರ್ಜ್ ಎಕ್ಸ್ಟೆಂಟ್ ಅವರ ಮೌಲ್ಯಗಳನ್ನು ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ, ಬಟ್ ಭಾಳ ಬುದ್ಧಿವಂತಿಕೆಯಿಂದ ಮೇಲ್ ಬಂದರು. ಬಟ್ ಕಳೆದ 3 ವರ್ಷಗಳಲ್ಲಿ ಕೆಲವೊಂದು ಏರುಪೇರುಗಳು ಖಂಡಿತ ಆದವು. ಬಟ್ ನಾವು ಅವನ್ನ ಸೈಡಿಗಿಟ್ಟು ಲಾರ್ಜರ್ ಕಾಂಟೆಕ್ಸ್ಟಲ್ಲಿ, ಅಂದರೆ ಲಾರ್ಜರ್ ಕಾಂಟೆಕ್ಸ್ಟ್ ಅಂತಂದರೆ ಇವತ್ತು ಭಾರತದ ರಾಜಕೀಯ ಪರಿಸ್ಥಿತಿನಲ್ಲಿ ಒಬ್ಬ ಪ್ರಜಾಪ್ರಭುತ್ವವಾದಿ, ಆಮೇಲೆ ಒಬ್ಬರು ಸಮಾಜವಾದಿ, ಜನಪರ ಕಾಳಜಿ ಇರುವಂಥ ಒಬ್ಬ ರಾಜಕಾರಣಿ ಇಷ್ಟು ಎತ್ತರಕ್ಕೆ ಬಂದಿದ್ದು ಒಂದು ಅತಿ ದೊಡ್ಡ ಸಾಧನೆ ಅಂತಂದು ನಾವು ಪರಿಗಣಿಸಬೇಕಾಗ್ತದೆ. ಹಂಗಾಗಿ ಕಳೆದ 3 ವರ್ಷದಲ್ಲಿ ಕೆಲವೊಂದು ಹೆಚ್ಚು ಕಮ್ಮಿ ಆಗಿದ್ದಾವೆ, ಇಲ್ಲ ಅಂತಂದಲ್ಲ. ಈಗ ಮೊನ್ನೆ ನಾನು ಬೈ ಎಲೆಕ್ಷನ್ನಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಏನು ಶಾಮನೂರು ಕುಟುಂಬಕ್ಕೆ ಒಂದು ಟಿಕೆಟ್ ಸಿಕ್ಕಿತ್ತು, ಅದನ್ನು ವಿರೋಧಿಸಿ ಅವರಿಗೆ ಸೋಲಾಗಬೇಕು ಅಂತಂದು ಅನಿವಾರ್ಯ ಕಾರಣಗಳಿಂದ ಒಂದು BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದೆ. BJP ಅಭ್ಯರ್ಥಿ ಕೂಡ ST ಕ್ಯಾಂಡಿಡೇಟ್ ಆಗಿದ್ದರು, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ದರಿಂದ ನಾನು ಭಾಳ ಹುಮ್ಮಸ್ಸಿನಿಂದ ಅವರಿಗೆ ಸಪೋರ್ಟ್ ಮಾಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಸಂದರ್ಶನಗಳಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡಬೇಕಾಗಿ ಬಂತು. 24ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಿಂದ ನಾನು ಟಿಕೆಟ್ ಕೇಳಿದ್ದೆ. 1 ವರ್ಷ ಓಡಾಡಿದ್ದೆ, 605 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೆ, ಹಳ್ಳಿಗೆ ಹೋಗಿದ್ದೆ. ಆಮೇಲೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಒಂದು ಭರವಸೆ ಇತ್ತು. ಕೊನೆಯ ಗಳಿಗೆನಲ್ಲಿ ಮತ್ತೆ ಅದೇ ಶಾಮನೂರು ಕುಟುಂಬಕ್ಕೆ, ಆಲ್ರೆಡಿ ಅವ್ರ ಮನೆಯಲ್ಲಿ ಮಿನಿಸ್ಟ್ರು MLA ಇದ್ದರು, ಮತ್ತೆ MP ಟಿಕೆಟ್ ಕೊಟ್ಟಿದ್ದು. ಅದು ದಾವಣಗೆರೆ ಜಿಲ್ಲೆಯ
ಏನು ಜನಗಳ ಒಂದು ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಇತ್ತು, ಅವರ ಒಂದು ಅಪೇಕ್ಷೆಗೆ ವಿರುದ್ಧವಾಗಿತ್ತು. ಹಾಗೆ ರಾಜ್ಯದ ಏನು ಒಂದು ಲಾರ್ಜ್ಲಿ ಶೋಷಿತ ವರ್ಗಗಳ ವಿರುದ್ಧನೂ ಕೂಡ ಒಂದು ನಿರ್ಧಾರ ಆಗಿತ್ತು. ಅದು ಸಿಕ್ಕಿದ್ರೆ ಬಹುಶಃ ಟಿಕೆಟ್ ಸಿಕ್ಕಿದ್ರೆ ಬಹುತೇಕ ಇವತ್ತು ದಾವಣಗೆರೆ MP ಆಗೋ ಸಾಧ್ಯತೆ ಇತ್ತು. ಅದಾದಮೇಲೆ ಆಯಿತು. ಅದಾದಮೇಲೆ ಒಂದು ವರ್ಷ ನಾನು ಎಲ್ಲಿ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಅವರೇ ಬಂದು ದಾವಣಗೆರೆಯಲ್ಲಿ ನಾನು ಬೇಕಾ GB ವಿನಯ್ ಕುಮಾರ್ ಬೇಕಾ, ಆಮೇಲೆ ಆ GB ವಿನಯ್ ಕುಮಾರ್ಗೆ ಒಂದು ಓಟ್ ಹಾಕಬೇಡಿ, ಅವನು ಕುರುಬ ಅಂತಂದು ಅವನಿಗೆ ಓಟ್ ಹಾಕಕ್ಕೆ ಹೋಗ್ಬೇಡಿ ಅಂತ ಕುರುಬರಿಗೆ ಹೇಳಿದ್ದು. ಸೊ ಈ ರೀತಿ ಹಲವಾರು ಭಾಷಣಗಳಲ್ಲಿ ತೀಕ್ಷ್ಣವಾಗಿ ಭಾಳ ಕೋಪದಿಂದ ನಮ್ಮನ್ನು ಟಾರ್ಗೆಟ್ ಮಾಡಿದರು. ನಾನು ಯಾವಾಗ ಇಂಡಿಪೆಂಡೆಂಟಾಗಿ ಓಡಾಡಬೇಕಾದ್ರೆ ಎಲ್ಲೂ ಕೂಡ ನಾನು ದಾವಣಗೆರೆ ಬೈ ಎಲೆಕ್ಷನ್ ತನಕ ಅವರ ವಿರುದ್ಧವಾಗಿ ಎಲ್ಲೂ ಕೂಡ ನಾನು ಮಾತಾಡಲಿಲ್ಲ. ಅವ್ರು ಹೇಳಿದ್ದೆಲ್ಲ ಆಶೀರ್ವಾದ ಅಂತಲೇ ಭಾವಿಸ್ತೆ. ಯಾಕಂತಂದರೆ ಅಂಥ ದೊಡ್ಡ ಮನುಷ್ಯನ ಬಾಯಲ್ಲಿ ನಮ್ಮಂಥ ಮೊನ್ನೆ ಬಂದಂಥ ರಾಜಕಾರಣಿಗಳ ಹೆಸರು, ಕ್ಯಾಂಡಿಡೇಟ್ ಹೆಸರು ಬರೋದು ಅಂತಂದರೆ ಅದು ನಂದು ಒಂದು ಮಟ್ಟದ ಸಾಧನೆ ಮತ್ತು ಅವರ ಒಂದು ಆಶೀರ್ವಾದ. ಯಾಕಂದರೆ ತುಂಬ ಲಕ್ಷಾಂತರ ಜನಗಳ ಮುಂದೆ ಅವ್ರು ಹೇಳಿದ್ದಂಥದ್ದು, ಅದು ನನಗೆ ಆಶೀರ್ವಾದ ಅಂತಲೇ ಭಾವಿಸಿ ಅದೇ ಒಂದು ಕನ್ಸಿಸ್ಟೆಂಟಾಗಿ ಹೇಳ್ತಾ ಬಂದಿದ್ದೆ. ಬಟ್ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಯಾವಾಗ ನಾನು ಒಂದು ಪ್ರೆಸ್ ಮೀಟ್ ಮಾಡಿ ಅಲ್ಲಿ 90,000 ಮುಸ್ಲಿಮ್ಸ್ ಇರೋದ್ರಿಂದ ಅವರಿಗೆ ಟಿಕೆಟ್ ಸಿಗಬೇಕಂತ ಹೇಳಿದ್ದೆ. ಅವರಲ್ಲಿ ಯಾರೂ ಸಿಗಲಿಲ್ಲ, ನಿಮಗೆ ಅನಿಸ್ಲಿಲ್ಲ ಯಾರು ಸೂಟೇಬಲ್ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಯಾರಾದರೂ ಹಿಂದುಳಿದವ್ರಿಗೆ ಕೊಡ್ರಿ ಅಂತಲೂ ಕೂಡ ಒಂದು ಹೇಳಿದ್ದೆ. ಬಟ್ ಪತ್ರಕರ್ತರ ಪ್ರಶ್ನೆ ಕೇಳೋದು ನೀವೇನಾದ್ರು ನಿಲ್ತೀರ ಅಂತಂದರೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಉಚ್ಚಾಟನೆ ಮಾಡಿದೆ. ಬಟ್ ಅವರೇನಾದ್ರು ಟಿಕೆಟ್ ಕೊಟ್ಟರೆ ನಿಲ್ಲೋದಕ್ಕೆ ರೆಡಿ. ಬಟ್ ನನಗಂತೂ ಟಿಕೆಟ್ ಕೊಡೋದಿಲ್ಲ. ಅವರು ಶ್ಯಾಮ್ನವ್ರ ಕುಟುಂಬದ ಆಚೆ ಕೊಡೋದು ಡೌಟ್ ಇದೆ. ಬಟ್ ಈ ಸರಿಯಲ್ಲಿ ಅನಿವಾರ್ಯವಾಗಿ ಕೊಡಲೇಬೇಕು ಅಂತಂದು ಒತ್ತಡ ಹಾಕಿದ್ದೆ. ಇವನ್ BJP ಅವರು ಅಹಿಂದಾಗೆ ಟಿಕೆಟ್ ಕೊಡಬೇಕಂತಲೂ ಕೂಡ ನಾನು ಹೇಳಿದ್ದೆ. ಬಟ್ ಅಲ್ಲೂ ದೊಡ್ಡ ಮಟ್ಟದ ಹೋರಾಟ ನಡೀತು. ನಮಗೆ ಟಿಕೆಟ್ ಬೇಕಂತ ಮುಸ್ಲಿಮ್ಸು ದಂಗೆ ಇದ್ದರು, ಭಾಳ ಹೋರಾಟ ಮಾಡಿದರು. ಅದನ್ನು ಕೂಡ ಸೈಡ್ಲೈನ್ ಮಾಡಿ CM ಅವರು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿದ್ದಾಗಲೇ ಅಲ್ಲೂ ಕೂಡ ಮತ್ತೆ ಅದೇ ಶ್ಯಾಮ್ನವ್ರ ಕುಟುಂಬದ ಕುಡಿ ಶ್ರೀ ಸಮರ್ಥ ಶ್ಯಾಮ್ನವರು 27 ವರ್ಷ ಅವರಿಗೆ ಯಾವುದೇ ರಾಜಕೀಯ ಅನುಭವ ಇರಲಿಲ್ಲ. ಅವರು ಕೂಡ ಯಾವುದೇ ಬಾವುಟ ಬ್ಯಾನರ್ ಕಟ್ಟಿರಲಿಲ್ಲ. ಜಸ್ಟ್ ಒಂದು ಸರ್ನೇಮ್ ಇದೆ ಅಂತಂದು ಅವರಿಗೂ ಕೂಡ ಒಂದು ಟಿಕೆಟ್ ಸಿಕ್ತು. ಅವ್ರ ಪರವಾಗಿ ಅಲ್ಲಿ ಇವರು ಸಿದ್ದರಾಮಯ್ಯ ಸಾಹೇಬರು ಬಂದು 4-5 ದಿನ ಪ್ರಚಾರ ಮಾಡಿ ಕಷ್ಟಪಟ್ಟು ಗೆಲ್ಲಿಸ್ಕೊಂಡ್ರು. ಸೊ ಇದನ್ನು ನೋಡಿದಾಗ ನಮಗೆ ಅನ್ನಿಸ್ತು, ಐ ಮೀನ್ ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶ ತುಂಬ ಜನ್ಜಿ ಹೋರಾಟ ನಡೀತಾ ಇದೆ, ಯೂತ್ ಪ್ರೊಟೆಸ್ಟ್ ನಡೀತಾ ಇದೆ. ಇವತ್ತು ನಾವೇನು ದುಡ್ಡು ಮಾಡ್ಬೇಕಂತೇನು ರಾಜಕಾರಣಕ್ಕೆ ಬಂದಿರಲಿಲ್ಲ. ಇಲ್ಲಿರುವಂಥ ಅಸಮಾನತೆ ಹೋಗಲಾಡಿಸ್ಬೇಕು, ಅದರಲ್ಲೂ ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗಲಾಡಿಸ್ಬೇಕು, ಬಡವರು ಕೂಡ ಮೇಲ್ ಬರಬೇಕು, ಇನ್ನೊಬ್ಬರು ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತು ರಾಜಕಾರಣದಲ್ಲಿ ಹೋರಾಟ ಮಾಡಬೇಕಂತ ಬಂದಿದ್ದು. ಸೊ ಅದು ಎಲ್ಲ ಕಡೆ ವ್ಯಕ್ತ ಆಗಿತ್ತು, ಎಲ್ಲರಿಗೂ ಗೊತ್ತಿತ್ತು. ಬಟ್ ಈ ಥರ ಒಂದು ರೀತಿ ಭ್ರಮ ನಿರಸನ ಆದಾಗ ಆ ಒಂದು ಬೈ ಎಲೆಕ್ಷನ್ನಲ್ಲಿ ಅಗೇನ್ ಅನಿವಾರ್ಯವಾಗಿ ಯಾಕೆ ಸಿದ್ದರಾಮಯ್ಯನವರು ಏನೋ ಒಂದು ಸಾಮಾಜಿಕ ನ್ಯಾಯ ಅಂತಂದು ಭಾಷಣ ಮಾಡ್ತಾರೆ, ಈ ವಿಚಾರದಲ್ಲಿ ಯಾಕೆ ಅವರು ಸ್ವಲ್ಪ ಕಾಂಪ್ರಮೈಸ್ ಆದರು ಅನ್ನೋ ಒಂದು ಕೋಪಕ್ಕೆ ನಾವು ಮಾತಾಡಿದ್ದು ನಿಜ. ಬಟ್ ಆ ಬೈ ಎಲೆಕ್ಷನ್ ಮುಗಿದೋಗಿದೆ. ಇವಾಗ ಸುಮಾರು ಒಂದು 6 ತಿಂಗಳಾದಮೇಲೆ ಇವಾಗ ಸಮಾಧಾನವಾಗಿ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಆ ನಿರ್ಧಾರಗಳು ತಪ್ಪು ಅಂತ ಖಂಡಿತ ನಾನು ಭಾವಿಸಿದ್ದೀನಿ. ಯಾವ ನಿರ್ಧಾರ? ನನಗೆ ಟಿಕೆಟ್ ಕೊಡದೇ ಇರ್ಬೋದು, ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡದೇ ಇರ್ಬೋದು. ಬಟ್ ಅವೆರಡನ್ನೂ ಸೈಡಿಗಿಟ್ಟು ಒಂದು ಲಾರ್ಜರ್, ಆಗಲೇ ನಾನು ಬಿಗಿನಿಂಗಲ್ಲಿ ಹೇಳ್ದಂಗೆ ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ನೋಡಿದ್ದೆ ಅಂತಂದರೆ ಏನೊಂದು ಕ್ಲೀನ್ ಪಾಲಿಟಿಕ್ಸ್ ಅಥವಾ ಕ್ಲೀನ್ ಪೊಲಿಟಿಷಿಯನ್ ಸಿದ್ದರಾಮಯ್ಯನವರು ನಾನು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ಅವರು ಎಂಟೈರ್ 48 ಇಯರ್ ಪೊಲಿಟಿಕಲ್ ಕರಿಯರಲ್ಲಿ ಒಬ್ಬರನ್ನು ₹1 ಕೇಳದಂತಹ ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅವ್ರದ್ದು. ಭ್ರಷ್ಟ ಅನ್ನೋದು ಅವ್ರಿಗೆ ನೀವು ಅಪ್ಪಿತಪ್ಪಿನ ಕನಸಲ್ಲೂ ಕೂಡ ಹೇಳೋಕ್ಕಾಗಲ್ಲ. ಅವರು ಅಷ್ಟೊಂದು ಕ್ಲೀನ್ ರಾಜಕಾರಣಿಯಾಗಿದ್ದವರು. ಅದು ಅಗೇನ್ ನಮ್ಮಂಥವ್ರಿಗೆಲ್ಲ ದೊಡ್ಡ ಮಾದರಿ. ಎರಡನೇದಾಗಿ ಅವರು ಏನು ಒಂದು ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕಾಗಿತ್ತು, ಹಾಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ಡಾಮಿನೆಂಟ್ ಕಮ್ಯುನಿಟೀಸ್ಗಳನ್ನ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಬಂದರು. ಆ ಮ್ಯಾನೇಜ್ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಈ ರೀತಿ ಲೋಪದೋಷಗಳು ಆಗಿದ್ದಾವೆ. ಅದು ನಾವೆಲ್ಲ ಅನುಭವಿಸಿದ್ದೀವಿ. ಈಗ ದೇವರಾಜ ಅರಸು ನಂತರ ಯಾರಾದರೂ OBCಗಳನ್ನು ಲಾರ್ಜ್ ವೇನಲ್ಲಿ ಇನ್ಸ್ಪೈರ್ ಮಾಡಿದ್ದಾರೆ, ನೀವು ರಾಜಕೀಯ ಬೆಳಿಬೇಕು ಅಂತಂದು. ಇವಾಗ ರಾಜಕೀಯವಾಗಿ ಕರೆದು ಬೆಳೆಸೋದು ಅಷ್ಟೇ ಅಲ್ಲ, ಅದನ್ನೇ ನಾವು ಇಟ್ಕೊಂಡು ಕೂರೋದಲ್ಲ. ನೀವು ಬೆಳೆಸೋದಕ್ಕಿಂತ ನೀವು ಹಿಂಗೆ ಬೆಳಿಬಹುದು ಅನ್ನೋ ಒಂದು ಸಾಧ್ಯತೆ ಮಾಡಿ ತೋರಿಸಿದ್ದಾರೆ. ಅವರ ಇನ್ಫ್ಯಾಕ್ಟ್ ಸ್ವಲ್ಪ ಜನ ನಾನು ಮಾತಾಡಿದಾಗ ಯಾಕೆ ಹಿಂಗೆ ಟಿಕೆಟ್ ಕೊಡ್ಸಲ್ಲ ಅಂತ ಹೇಳಿದಾಗ ಅವರು ಒಂದು ಮಾತು ಹೇಳ್ತಾರಂತೆ. ಇದು ಎಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ, ಬಟ್ ನಿಜ ಅಂತ ನಾನು ಭಾವಿಸಿದ್ದೀನಿ. ಅವರು ಸ್ವಂತ ಶಕ್ತಿಯಿಂದ ಮೇಲು ಬಂದರೆ
ಅವರು ಲಾಂಗ್ ಟರ್ಮಲ್ಲಿ ರಾಜಕೀಯವಾಗಿ ಇರ್ತಾರೆ, ಭಾಳ ಎತ್ತರಕ್ಕೆ ಬೆಳೀತಾರೆ ಅಂತ ಹೇಳ್ತಾರಂತೆ. ನಾನು ಹೆಂಗೆ ಬೆಳೆದು ಬಂದಿದ್ದೀನಿ ಕಷ್ಟಪಟ್ಟು, ಅವರು ಹಂಗೆ ಬೆಳೆದು ಬರಲಿ ಅಂತಂದು ಹೇಳ್ತಾರೆ. ಸೊ ಇದನ್ನು ಕೆಲವೊಬ್ಬರಿಗೆ ಇಮಿಡಿಯೇಟ್ಲಿ ಕೇಳಿದಾಗ ಅನ್ನಿಸ್ಬೋದು, ಯಾಕೆ ಇವರು ಬೆಳೆಸಲ್ಲ ಅಂತಂದು. ಬಟ್ ನೀವು ನಿಧಾನವಾಗಿ ಯೋಚನೆ ಮಾಡಿ ನೋಡಿದಾಗ ಇದು ಸರಿ ಅಂತ ಅನಿಸುತ್ತೆ. ಯಾಕಂದರೆ ನಾವು ಸ್ಟ್ರಗಲ್ ಮೂಲಕನೇ ಮೇಲೆ ಬರಬೇಕಾಗುತ್ತೆ. ಬಟ್ ಅಟ್ಲೀಸ್ಟ್ ಒಂದು ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್ ಆದರೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇವತ್ತು ಆ ಒಂದು ಗ್ರಾಸ್ ರೂಟ್ ಲೆವೆಲಲ್ಲಿ ಹೋರಾಟ ಮಾಡ್ಕೊಂಡು, ಪ್ರತಿಭಟನೆ ಮಾಡ್ಕೊಂಡು, ಜನಪರ ಕೆಲಸ ಮಾಡ್ಕೊಂಡು ನಾವು ಹಂತ ಹಂತವಾಗಿ ಮೇಲೆ ಬಂದ್ವಿ ಅಂತಂದರೆ ಒಂದು ಜನಶಕ್ತಿ ಸಂಪಾದನೆ ಆಗ್ತದೆ. ಸೊ ಐ ಥಿಂಕ್ ಅವ್ರ ಆಶಯ ಆ ರೀತಿ ಆಗಿರುತ್ತೆ ಅಂತ. ಸೊ ಈಗ ಅನ್ಫಾರ್ಚುನೇಟ್ಲಿ ಆ ರೀತಿ ಬಂದಂಥ ರಾಜಕಾರಣಿಗಳಲ್ಲಿ ಎಚ್ ಡಿ ದೇವೇಗೌಡರು, ಇವರು ಯಡಿಯೂರಪ್ಪನವರು, ಇವರು 3 ಜನ ಉಳ್ಕೊಂಡಿರೋಂಥದ್ದು. ಇದಾದ ನಂತರ ಆ ರೀತಿ ಲೀಡರ್ಶಿಪ್ ಎಮರ್ಜ್ ಆಗಬೇಕು ಅಂತಂದರೆ ಸೊ ಅವರು ಅವ್ರದ್ದೇ ಒಂದು ಪಕ್ಷದಲ್ಲಿ ಬದಲಾವಣೆಗಳನ್ನು ತರಬೇಕಿತ್ತು. ಅಥವಾ ಈಗ ಬಿ ಜೆ ಪಿನಲ್ಲಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಲ್ಲೂ ಕೂಡ ಇವಾಗ ಒಂದು ಬೇರೆ ರೀತಿ ಪಾಲಿಟಿಕ್ಸ್ ನಡೀತಾ ಇದೆ. ಸೊ ಇವರಿಗೆ ಸಿ ಎಮ್ ಆದಾಗ, ವಿರೋಧ ಪಕ್ಷದ ನಾಯಕರಾದಾಗ ಒಂದು ಅವಕಾಶ ಇತ್ತು. ಆ ರೀತಿ ಗ್ರಾಸ್ ರೂಟ್ ಲೆವೆಲಲ್ಲಿ ಹೊಸ ಲೀಡರ್ಸ್ನ ಅವಕಾಶ ಮಾಡಿಕೊಡೋದಕ್ಕೆ ಅಂತಂದರೆ ಸಣ್ಣ ಪುಟ್ಟ ಪೋಸ್ಟ್ ಆದರೂ ಕೊಡಿ, ಅದು ಕೂಡ ಆಗಲಿಲ್ಲ. ಸೊ ಓವರಾಲ್ ಆಗಿ ಅವ್ರ ಮೇಲೆ ಅಪಾರವಾದ ಗೌರವ ಇದೆ. ಬಟ್ ಹಾಗೆಯೇ ಸ್ವಲ್ಪ ನಾನು ಆಗಲೇ ಹೇಳ್ದಂಗೆ, ಯಾಕಂದರೆ ಸತ್ಯ ಹೇಳಬೇಕಾಗತ್ತೆ. ನಾವು ಕೇವಲ ಹೊಗಳ್ತಾ ಕೂತ್ರೆ ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ಅವಮಾನ ಆಗ್ತದೆ. ಅವರು ಪ್ರಜಾಪ್ರಭುತ್ವವಾದಿಯಾಗಿರೋದ್ರಿಂದ ಕೊನೆಯದ ಒಂದು ಮಾತು ಹೇಳ್ತೀನಿ. ಕೊನೆಯ ಗಳಿಗೆನಲ್ಲಿ ಅವರು ಕೂಡ ಒಂದು ಕುಟುಂಬ ರಾಜಕಾರಣ ಮಾಡೋದಕ್ಕೆ ಶುರು ಮಾಡಿದರು. ಅವರ ಮಗ ಇರ್ಬೋದು, ಮೊಮ್ಮಗ ಇರ್ಬೋದು. ಸೊ ಅವರನ್ನು ಪೊಲಿಟಿಕಲ್ಲಾಗಿ ಸೆಟ್ಲ್ ಮಾಡಬೇಕು ಅಂತಂದು ಸ್ಪೆಷಲ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಅದು ಈಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಅದೆಲ್ಲ ಸಹಜ ಆಗೋಗಿದೆ. ಬಟ್ ನನ್ನ ಪರ್ಸ್ನಲ್ ಪರ್ಸ್ಪೆಕ್ಟಿವಿಂದ ಅದು ಖಂಡಿತ ತಪ್ಪು. ಅದು ಬೇರೆಯವ್ರಿಗೂ ಕೂಡ ಅವಕಾಶನ ಕೊಡ್ಬೋದಾಗಿತ್ತು. ಬಟ್ ಅವರ ಮಕ್ಕಳು, ಮೊಮ್ಮಕ್ಕಳು ಏನು ಇವರೊಂದು ವ್ಯಕ್ತಿತ್ವ ಇತ್ತು, ಇವರೊಂದು ಸಾಧನೆ ಇತ್ತು, ಒಂದು ಕ್ಲೀನ್ ಇಮೇಜ್ ಇತ್ತು, ಎಸ್ಪೆಷಲಿ ಕ್ಲೀನಾಗಿರೋದು ಅಂದರೆ ನಾನ್ ಕರಪ್ಟ್ ಆಗಿರೋವಂಥದ್ದು. ಅವ್ರಂಗೆ ಮಾಡ್ಕೊಂಡು ಹೋದರೆ ಐ ಥಿಂಕ್ ಲಾರ್ಜ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊತಾರಂತ ಭಾವಿಸ್ತೀನಿ. ಸೊ ಅವರಿಗೆ ನಿವೃತ್ತಿ ತೊಗೊಂಡ್ಮೇಲೆ, ರಾಜಕೀಯದಿಂದ ನಿವೃತ್ತಿ ತೊಗೊಂಡ್ಮೇಲೆ ಅವ್ರು ಯಾವಾಗಲೂ ಪ್ರಸ್ತುತ ಆಗಿರ್ತಾರೆ, ಅಪ್ರಸ್ತುತ ಯಾವತ್ತೂ ಆಗೋದಿಲ್ಲ. ಆ್ಯಂಡ್ ಸಕ್ರಿಯವಾಗಿ ಇರಬೇಕು ಅವರು. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ. ಆಮೇಲೆ ಅವರಿಗೆ ಭಾಳ ಫ್ರೀ ಟೈಮ್ ಇರ್ತದೆ. ಅವರಿಗೆ ಸಾಹಿತಿಗಳು ಅಂತಂದರೆ ಭಾಳ ಇಷ್ಟ, ಸಾಹಿತ್ಯ ಅಂದರೆ ಭಾಳ ಇಷ್ಟ, ಸಿನಿಮಾ ಅಂದರೆ ಭಾಳ ಇಷ್ಟ, ಸ್ಪೋರ್ಟ್ಸ್ ಅಂದರೂ ಕೂಡ ಅವರಿಗೆ ಭಾಳ ಇಷ್ಟ. ಸೊ ಅದರಲ್ಲೆಲ್ಲ ಖಂಡಿತ ಅವರು ಎಂಜಾಯ್ ಮಾಡ್ತಾರೆ. ಮಾಡುವಂಥ ಆರೋಗ್ಯ, ಆಯಸ್ಸು ಅವರಿಗೆ ಕೊಡಲಿ. ಜೊತೆಗೆ ಸಕ್ರಿಯವಾಗಿ ಮತ್ತೆ ಮುಂಚೆ ಹೆಂಗೆ ಬಿಗಿನಿಂಗಲ್ಲಿ ಓಡಾಡ್ತಾ ಇದ್ರು, ಅದೇ ರೀತಿ ರಾಜ್ಯದ ತುಂಬ ಓಡಾಡಿ ಒಂದು ಹೊಸ ಜನ್ರೇಷನ್ನ ಇನ್ಸ್ಪೈರ್ ಮಾಡಲಿ ಅಂತಂದು ನಾನು ಹೇಳ್ತಾ ಈ ಒಂದು ಮಾತು ಮುಗಿಸ್ತೀನಿ. ನಮಸ್ಕಾರ.